ಆಮೇಲೆ ಇನ್ನೊಂದು ಹೇಳ್ತಾರೆ, ನನಗೆ ಆಶ್ಚರ್ಯ, ಒಬ್ಬ ಪ್ರಧಾನಮಂತ್ರಿ ಸ್ಟೇಜ್ ಮೇಲೆ ನಿಂತು ಇಲ್ಲ ನಾವು ಎಲ್ಲ ಹಿಂದೂಗಳ ಆಸ್ತಿಯನ್ನು ತಗೊಂಡು ಮಕ್ಕಳು ಯಾರು ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಹಂಚ್ತಾರೆ ಅಂತ. ಏನರ್ಥ ಅದು? ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಬಿ ಜೆ ಪಿಯವರಿಗೆ? ಮಕ್ಕಳು ಯಾರು ಜಾಸ್ತಿ ಇದ್ದಾರೆ ಅವ್ರಿಗೆ ಹಂಚ್ತಾರೆ ಅಂದರೆ ಯಾರ್ಯಾರಿಗೆ ಅವಮಾನ ಮಾಡ್ದಂಗೆ ಆಯ್ತಪ್ಪ ಇದು ನೀವು. ಸ್ವಲ್ಪನ ಇವರಿಗೆ ಇತಿಹಾಸದ ಬಗ್ಗೆ ಅಥವಾ ಅವ್ರ ಅಕ್ಕಪಕ್ಕ ಯಾರು ಕೂಡ್ತಾರೆ ಬಗ್ಗೆ ಅವ್ರ ಅಥವಾ ಅವ್ರ ಸ್ವಂತದ ಬಗ್ಗೆ ಅವರಿಗೆ ಅರಿವು ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 14 ಜನ ಯಾರು ಅಕ್ಕ ತಂಗಿಯರು, ಅಣ್ಣಂದಿರು, ತಮ್ಮಂದಿರು. ಸುಭಾಷ್ ಚಂದ್ರ ಬೋಸ್ ಅವ್ರ ಕುಟುಂಬ 14 ಜನ. ಭಾರತ ರತ್ನ ವಿ ವಿ ಗಿರಿ ಅವರು 14 ಜನ. ಅಟಲ್ ಬಿಹಾರಿ ವಾಜಪೇಯಿ 7 ಜನ. ನಿತೀಶ್ ಕುಮಾರ್ ಸಿ ಎಮ್ ಅವರು ಬಿಹಾರ್ ಯಾರು ಇವರು ಅಲಯನ್ಸ್ ಪಾರ್ಟ್ನರ್ ಇದ್ದಾರೆ ಅವರು 5 ಜನ. ಸ್ವಂತ ಮೋದಿಯವ್ರ ಮನೇಲಿ 5 ಜನ ಇದ್ದಾರೆ. ಮಕ್ಕಳು ಜಾಸ್ತಿ ಹುಟ್ಟಿಸೋದು ಅದು? ಅಮಿತ್ ಶಾ ಅವರು 6, ರವಿಶಂಕರ್ ಪ್ರಸಾದ್ ಮಿನಿಸ್ಟರ್ 7. ಏನರ್ಥ ಇದು? ಏನು ಸ್ವಲ್ಪನ ಅರ್ಥ ಇದೆಯಾ ಇದರಲ್ಲಿ ಮಾತಾಡೋದ್ರಲ್ಲಿ? ಹಂಚ್ಬಿಡ್ತಾರಂತೆ. ನಾವು 5 ಜನ ಇದ್ದೀವಿ ಸರ್, ನಮ್ಮನೇಲಿ ನಾವು 5 ಜನ ಇದ್ದೀವಿ. ಏನರ್ಥ ಇದು? ಒಬ್ಬ ಪ್ರಧಾನಮಂತ್ರಿ ಮಾತಾಡೋದು ಮಂಗಳಸೂತ್ರನೂ ಬಿಡೋದಿಲ್ಲ ಅಂತೆ. ಏನರ್ಥ ಇದು? 75-65 ವರ್ಷದಲ್ಲಿ ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ದಾರೆ ನೋಡಿ, ನವೆಂಬರ್ 5ನೇ ತಾರೀಕು 1962ರಲ್ಲಿ ಯಾವಾಗ ದೇಶ ಯುದ್ಧಕ್ಕೆ ಹೋಗಿತ್ತು ಆವಾಗ ಅಂದಿನ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದರು, ತಮ್ಮದೇನಾದರೂ ಆಸ್ತಿ ಏನಾದರೂ ನೀವು ಆರ್ಮಿಗೆ ಡೊನೇಟ್ ಮಾಡಿದ್ರೆ ಕೊಡೋಂಗಿದ್ದಾಗ ದಯವಿಟ್ಟು ಕೊಡಿ ಅಂತ ಕರೆ ಕೊಟ್ಟಾಗ ಇಂದಿರಾ ಗಾಂಧಿಯವರು ಅವ್ರ ಎಲ್ಲ ಒಡವೆಗಳು ಕೂಡ ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದರು. ಎಲ್ಲ ಒಡವೆಗಳು ಕೊಟ್ಬಿಟ್ಟಿದ್ರು. ಸೋನಿಯಾ ಗಾಂಧಿಯವರು ಅವ್ರ ಮಂಗಳಸೂತ್ರನೇ ಬಲಿ ಕೊಟ್ಟರು ದೇಶಕ್ಕೋಸ್ಕರ. LTTEನಲ್ಲಿ ರಾಜೀವ್ ಗಾಂಧಿ ಅವರ ಏನು ಹುತಾತ್ಮರಾದರು ಅದ್ರ ಲೆಕ್ಕ ಇಲ್ವಾ? ಮೋದಿಯವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ, ಇವ್ರಿಗೆ ಗೊತ್ತಾ ಒಂದು ಮಂಗಳಸೂತ್ರದ ಬೆಲೆ? ಇವತ್ತು ನಮಗೆ ಬಂದು ಪಾಠ ಹೇಳ್ತಾ ಇದ್ದಾರೆ ಮಂಗಳಸೂತ್ರದ ಬಗ್ಗೆ. ಹೆಂಗೆ ನಂಬ್ತಾರೆ ಜನ ಇದು? ಅದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋದಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದು. ಇವ್ರು ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು, ಆಸ್ತಿ ಮಾರ್ತಾರ, ಚಿನ್ನ ಮಾರಬೇಕಾಗುತ್ತೆ ಅಥವಾ ಒಡವೆ ಮಾಡಬೇಕಾಗುತ್ತೆ ಅಂತ. ನಮ್ಮ ದೇಶದ ಜನರು ಯಾವಾಗ ಗೊತ್ತಾ ಚಿನ್ನ ಮತ್ತು ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು? ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ. ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದು? ಬೆಲೆ ಏರಿಕೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡ್ಕೊಂಡಿರೋದು ನಿಜ.